ಜನುಮ ಜನುಮಗಳ ಪಾಪಗಳು ಪರಿಹಾರವಾಗಬೇಕೆಂದರೆ ಗಂಗಾ ಸ್ನಾನವನ್ನು ಮಾಡಬೇಕಂತಾರೆ. ಅದೇ ರೀತಿ ನಮ್ಮ ಕಲಿಯುಗದಲ್ಲಿ ನಮ್ಮ ಪಾಪಗಳೆಲ್ಲ ಮುಕ್ತಿಗೊಳ್ಳಬೇಕೆಂದರೆ ಮಹಾಕುಂಭಮೇಳದ ಸ್ನಾನ ಮಾಡಬೇಕಂತಾರೆ. ನಮಸ್ತೆ, ನಾನು ನಿಮ್ಮ ಪರಶುರಾಮ ಕಲ್ಯಾಣಿ. ಇವತ್ತು ತಮ್ಮ ಜೊತೆಗೆ ಚಿಂತನದ ವಿಷಯ ಕುಂಭಮೇಳದಲ್ಲಿ ಶಾಹಿ ಸ್ನಾನ ಬಗ್ಗೆ ಚಿಂತನೆ ಮಾಡು. ಬನ್ನಿ, ಹಾಗಾದರೆ ಕುಂಭಮೇಳದಲ್ಲಿ ಶಾಹಿ ಸ್ನಾನದ ಬಗ್ಗೆ ತಿಳಿದುಕೊಳ್ಳೋಣ. ಕುಂಭಮೇಳದಲ್ಲಿ ಶಾಹಿ ಸ್ನಾನ ಎಂದರೇನು? ಮಾಡುವ ವಿಧಾನ, ನಿಯಮ ಹೇಗೆ? ಶಾಹಿ ಸ್ನಾನ ಮಾಡುವಾಗ ಪಠಿಸಬೇಕಾದ ಮಂತ್ರಗಳು ಯಾವುವು? ಕುಂಭಮೇಳ ಅಥವಾ ಮಹಾಕುಂಭಮೇಳದಲ್ಲಿ ಮಾಡುವ ಶಾಹಿ ಸ್ನಾನವನ್ನು ರಾಜಯೋಗಿ ಸ್ನಾನ ಎಂದು ಸಹ ಕರೆಯಲಾಗುತ್ತದೆ. ಕುಂಭಮೇಳದ ಆರಂಭದಲ್ಲಿ ನಿಗದಿತ ದಿನಗಳಲ್ಲಿ ಸಂತರು ಮತ್ತು ಅವರ ಶಿಷ್ಯರು ಅಥವಾ ಅಖಾಡಗಳ ತಪಸ್ವಿಗಳು ಮಾಡುವ ಸ್ನಾನವನ್ನು ರಾಜಯೋಗಿ ಸ್ನಾನ ಅಥವಾ ಶಾಹಿ ಸ್ನಾನ ಎಂದು ಕರೆಯುತ್ತದೆ. ಇದನ್ನು ಉತ್ತರ ಪ್ರದೇಶದ ಪ್ರಯಾಗರಾಜದಲ್ಲಿರುವ ಗಂಗಾ, ಯಮುನಾ ಹಾಗೂ ಸರಸ್ವತಿ ನದಿಗಳ ಸಂಗಮ ಕ್ಷೇತ್ರವಾದ ತ್ರಿವೇಣಿ ಸಂಗಮದಲ್ಲಿ ನಡೆಯುವ ಮಹಾ ಕುಂಭಮೇಳದಲ್ಲಿ ಈ ಶಾಹಿ ಸ್ನಾನ ಮಾಡುವುದರಿಂದ ಜನರು ಮೋಕ್ಷವನ್ನು ಪಡೆಯುತ್ತಾರೆ ಎನ್ನುವ ನಂಬಿಕೆ ಇದೆ. ವಿಧಾನ: ನದಿಗೆ ಇಳಿಯುವ ಮುನ್ನ ಶುಭ್ರವಾದ ಪಂಚೆ ಶಲ್ಯದೊಂದಿಗೆ ನದಿಗೆ ಇಳಿಯಬೇಕು. ಸೂರ್ಯನ ಕಡೆ ಮುಖ ಮಾಡಿ ನಮಸ್ಕರಿಸಿ 5 ಮುಳುಗು ಹಾಕಬೇಕು. ಪ್ರತಿ ಮುಳುಗಿಗೂ ಶಿವ ಪಂಚಾಕ್ಷರಿ ಮಂತ್ರ ಅಥವಾ ನಾರಾಯಣ ಅಷ್ಟಾಕ್ಷರಿ ಮಂತ್ರ 5 ಬಾರಿ ಮಂತ್ರ ಜೊತೆಗೆ 5 ಬಾರಿ ಮುಳುಗಬೇಕು. ನಂತರ ಬೊಗಸೆಯಲ್ಲಿ ನೀರು ಹಿಡಿದು ಸೂರ್ಯದೇವನಿಗೆ 3 ಬಾರಿ ಅಗ್ರವನ್ನು ನೀಡಬೇಕು. ಪವಿತ್ರ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡುತ್ತಾ ನಮ್ಮ ಪಾಪಗಳನ್ನೆಲ್ಲ ಕಳೆಯಬೇಕು. ವಿಶೇಷ ಸೂಚನೆ ಏನಂತ ಹೇಳಿದರೆ, ಕೆಲವರು ತಾವು ಸ್ನಾನ ಮಾಡಿದ ವಸ್ತ್ರವನ್ನು ನದಿಯಲ್ಲಿ ಬಿಸಾಡುತ್ತಾರೆ. ಇಂತಹ ತಪ್ಪು ನಾವು ಮಾಡದಿರೋಣ. ಯಾಕೆಂದರೆ ನಾವು ನದಿಯಲ್ಲಿ ಸ್ನಾನ ಮಾಡುವುದು ನಮ್ಮ ಮನಸ್ಸಿನ ಕಲ್ಮಶವನ್ನು ನದಿಯಲ್ಲಿ ಬಿಡುವುದಕ್ಕಾಗಿ ಹೊರತು ನಮ್ಮ ಮೇಲಿನ ಬಟ್ಟೆ ಬಿಡುವುದಕ್ಕಾಗಿ ಅಲ್ಲ. ಈ ತರಹದ ತಪ್ಪುಗಳಿಂದ ನಮಗೆ ಇನ್ನಷ್ಟು ತೊಂದರೆಗಳಾಗುತ್ತವೆ. ಪವಿತ್ರ ನದಿಗಳನ್ನು ಸ್ವಚ್ಛವಾಗಿ ಇಟ್ಟು ನಮ್ಮ ಮುಂದಿನ ತಲೆಮಾರುಗಳಿಗೆ ನೀಡುವುದು ನಮ್ಮ ಕರ್ತವ್ಯ ಎಂದು ಭಾವಿಸೋಣ. ಹರ ಹರ ಗಂಗೆ. ಧನ್ಯವಾದ. ಶುಭ ದಿನ.